ಬೀದಿನ ಕಂಬನಿ ಹಾರಿಲ್ಲ, ಭರವಸೆ ನೀಡುವೆ ಎಂದು ನಿಮ್ಮೊಳಗಿರುವೆನು ಎಂದು, ತಾಯಿಯ ಹಣೆ ನಿಮ್ಮನ್ನು ಕಾಡುವ ವೈರಿಯ ಉಳಿಸಲ್ಲ. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ಧನ್ಯವಾದಗಳು. ಸಭೆಯ ಉದ್ದೇಶ ಏನಂದ್ರೆ, ನಮ್ಮ ಏನು 30ನೇ ತಾರೀಕು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ರವೀಂದ್ರ ಕಲಾಕ್ಷೇತ್ರದಲ್ಲಿ, ಅದರ ಬಗ್ಗೆ ಚರ್ಚೆ, ಹಾಗೆ ಸಂಸ್ಥೆಯನ್ನ ಯಾವ ರೀತಿ ಮುಂದೆ ತಗೊಂಡೋಗ್ಬೇಕು, ಯಾವ ರೀತಿ ಬೆಳೆಸಬೇಕು, ಇನ್ನೂ ಹಲವಾರು ವಿಷಯಗಳನ್ನ ಚರ್ಚೆ ಮಾಡೋಣ. ಯಾಕಂದ್ರೆ ಮಳೆಯ ಸಂದರ್ಭ ಇರೋದ್ರಿಂದ ಮುಂದೆ ಮಾತಾಡೋಣ. ಈ ಸಭೆಗೆ ನಮ್ಮ ಸುಶೀಲಾ ಗೌಡ ರಾಜ್ಯಾಧ್ಯಕ್ಷರು ಮಹಿಳಾ ಘಟಕ, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಮಂಜುಳಾ ಮೇಡಮ್ ಬಂದಿದ್ದಾರೆ, ಅವರು ಕೂಡ ರಾಜ್ಯ ಕಾರ್ಯದರ್ಶಿಗಳು ಮಹಿಳಾ ಘಟಕ. ಹಾಗೆ ಅವರ ಸ್ನೇಹಿತರಾದಂಥ ಜ್ಯೋತಿ ಮಂಜು ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ವೆಂಕಟೇಶ್ವರು ಏನು ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರು, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ನಿಮ್ಮದು ತಾಲೂಕು ಅಧ್ಯಕ್ಷರ ಮುಳಬಾಗಿಲು ತಾಲೂಕು ಅಧ್ಯಕ್ಷರು, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ನಮ್ಮ ಮನೋಜ್ ಬೆಂಗಳೂರು ಜಿಲ್ಲಾಧ್ಯಕ್ಷರು ಯುವ ಘಟಕ, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ಬಾಗಲಕೋಟೆ ಇಳಕಲ್ಲು ತಾಲೂಕಿಂದ ಶ್ರೀನಿವಾಸ್ ಅವರು ಗೌರವಾಧ್ಯಕ್ಷರು, ಅವರು ಕೂಡ ಬಂದಿದ್ದಾರೆ, ಅವ್ರಿಗೆ ಸ್ವಾಗತ. ಹಾಗೆ ನಮ್ಮ ಪ್ರಸನ್ನ ಅವರು ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿಗಳು, ಅವ್ರಿಗೂ ಸ್ವಾಗತ. ಪ್ರಸನ್ನ ಅವ್ರಿಗೂ ಕೂಡ ರಮೇಶ್ ಅವರು ಸಾರಿ ಅವರು ಸಂಘಟನಾ ಕಾರ್ಯದರ್ಶಿಗಳು, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮ ರೂಪುರೇಷೆ ಬಗ್ಗೆ ಕೆಲವು ವಿಷಯಗಳನ್ನ ಚರ್ಚೆ ಮಾಡಿ ಮುಂದೆ ಹೋಗೋಣ. ಬರಲಿ ಮಳೆಯ ವಾತಾವರಣ ಇರೋದ್ರಿಂದ ಸ್ವಲ್ಪ ಬರೋದು ಕಷ್ಟ ಆಗ್ತದೆ ಅಂತ ನಾನು ಅನ್ಕೊಂಡು ಭಾವಿಸ್ತಾ ಇದ್ದೀನಿ. ಕ್ಷೇತ್ರದಲ್ಲಿ ನಮ್ಮ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಮತ್ತು ನಮ್ಮೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಒಟ್ಟಿಗೆ ನಿಂತು ಕೆಲಸ ಮಾಡಬೇಕು ಅನ್ನೋ ಒಂದು ಮಹತ್ತರವಾದ ಉದ್ದೇಶನ ಇಟ್ಕೊಂಡು ನಾವು ಒಂದು ಸಂಸ್ಥೆಯ ಮುಖಾಂತರ ಕಾರ್ಯಕ್ರಮನ ಒಳ್ಳೆಯ ರೀತಿಯಲ್ಲಿ ನೆರವೇರಿಸಬೇಕು ಅಂತೇಳಿ ನಮ್ಮ ಸಂಸ್ಥಾಪಕರಾದ ನಮ್ಮ ಗಣೇಶ್ ಗೌಡ ಸರ್ ನಿಮ್ಮಗಳೆಲ್ಲರ ಮುಖಾಂತರ 2ನೇ ಸಾರಿ ಇದು ಮೀಟಿಂಗ್ ತಗೋತಾ ಇರೋದು. ಅವರೆಲ್ಲರೂ ಮುಂದೆನೂ ಸಹ ಇದನ್ನು ಪ್ರಸ್ತುತಪಡಿಸಿದ್ರು. ಇವತ್ತು ಮಳೆಯ ಕಾರಣದಿಂದಾಗಿ ಅಥವಾ ನಿಮ್ಮ ಒಂದು ಉದ್ದೇಶಗಳು ಏನಿದೆ ಗೊತ್ತಿಲ್ಲ, ಕೆಲಸದ ನಿಮಿತ್ತ ಅಥವಾ ಒಂದು ಕಾರಣಾಂತರದಿಂದ ನೀವು ಬರ್ಲಿಕ್ಕೆ ಆಗಿಲ್ಲ ಅನ್ಕೋತೀನಿ, ಅಥವಾ ಮೊದಲು ಬಂದರೂ ಬರ್ಬೋದೇನೋ. ಓಕೆ, ಈಗ ಎಲ್ಲರೂ ಬಂದಿದ್ದೀರಿ. ನಾನು ಹೇಳೋದೊಂದು ಉದ್ದೇಶ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕಾರಣೀಭೂತರಾಗಿದ್ದೀರಿ. ಹೀಗೆ ಇನ್ನೂ ಒಂದು ಉನ್ನತ ಮಟ್ಟವಾಗಿ ನಾವು ಮಾಡ್ತಾ ಇರುವಂಥ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೀಬೇಕು ಅನ್ನೋ ಉದ್ದೇಶ ನಮ್ಮಗಳೆಲ್ಲರ ಮನಸ್ಸಲ್ಲಿದ್ದರೆ ನಿಮ್ಮಗಳೆಲ್ಲರ ಸಹಕಾರ ಕೊಟ್ಟು ಎಲ್ಲರೂ ನಿಂತು ನಾವು ಒಂದು, ನಾನು ಅವತ್ತಿಂದನೂ ಹೇಳ್ತಾನೆ ಬರ್ತಾ ಇದ್ದೀನಿ, ನಮ್ಮ ಒಂದು ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ವೇದಿಕೆ ನಮ್ಮೆಲ್ಲರ ಒಂದು ಕುಟುಂಬ ಇದು. ಏಕೆಂದರೆ ಕುಟುಂಬದಲ್ಲಿ ಇವತ್ತು ಒಂದು ದೊಡ್ಡ ಸುಸಜ್ಜಿತವಾದ ಕಾರ್ಯಕ್ರಮನ ಬೇರ್ಪಡಿಸಿದ್ದೀವಿ ಅಂದರೆ ಪ್ರತಿಯೊಬ್ಬ ಪದಾಧಿಕಾರಿಗಳಿಂದನೂ ಸಾಧ್ಯ. ಯಾಕೆಂತಂದ್ರೆ ನಾವು ಒಬ್ಬರ ಕೈಲಿ ಆಗಲ್ಲ ಈ ಕೆಲಸ ಮಾಡಲಿಕ್ಕೆ. ನೀವುಗಳು ಎಲ್ಲರೂ ನಿಂತು ಕೆಲಸ ಮಾಡಿದಾಗ ಕೆಲವು ಒಂದು ಕೈಲಿ ಚಪ್ಪಾಳೆ ಆಗಲ್ಲ ಅಲ್ವಾ, ಎಲ್ಲ ಕೈಗೂಡಿ ಚಪ್ಪಾಳೆ ತಟ್ಟಿದ್ರೆ ಅದಕ್ಕೆ ಒಂದು ಬರೋಂಥ ಒಂದು ವ್ಯಾಲ್ಯೂಬಲೇ ಅಂತ ನಾನು ಹೇಳ್ತೀನಿ. ಏಕೆಂದರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವು ಮಾಡ್ತಿರೋ ಒಂದು ಕಾರ್ಯಕ್ರಮದಲ್ಲಿ ಒಂದೊಂದು ಒಳ್ಳೊಳ್ಳೆ ಪದಾಧಿಕಾರಿಗಳು ಬರ್ತಾ ಇದ್ದಾರೆ. ಯಾಕೆಂದರೆ ನೀವು ಆಲ್ರೆಡಿ ನೋಡಿದ್ದೀರಿ, ಇನ್ನೂ ಉನ್ನತವಾದಂಥ ಹುದ್ದೆಯಲ್ಲಿರುವಂಥವ್ರು. ಮತ್ತು ನಮಗಳಿಗೆ ನಾವು ಮಾಡುವಂಥ ಕರ್ತವ್ಯ ಏನಿದೆ ಅದಕ್ಕೆ ಒಂದು ಹಿತೋಪದೇಶಗಳನ್ನ ಹೇಳುವುದರ ಮುಖಾಂತರ ನಾವು ಒಂದು ಮಹಿಳಾ ಸಂರಕ್ಷಣೆ ಅಂತ ನಾನು ಏನು ಹೇಳ್ತೀವಿ, ಪ್ರತಿಯೊಂದು ಕುಟುಂಬದಲ್ಲಿ ಅದರದೇ ಆದಂಥ ಶೋಷಣೆಗಳಿದೆ, ಅವಕ್ಕೆಲ್ಲದಕ್ಕೂ ನಾವು ಮಹತ್ತರವಾದ ತೀರ್ಪನ್ನು ನಮ್ಮ ಸಂಸ್ಥಾಪಕರ ಮಾರ್ಗದರ್ಶನದಲ್ಲಿ ಕೊಡುವಂಥ ಕೆಲಸಗಳನ್ನ ನಾವು ಮಾಡಬೇಕು. ಆಲ್ರೆಡಿ ಕರ್ನಾಟಕ ಮಾನವ ಹಕ್ಕುಗಳ ಬಗ್ಗೆ ನನಗೇನು ಪರಿಚಯ ಇರಲಿಲ್ಲ. ನಮ್ಮ ಸ್ನೇಹಿತರೊಬ್ಬರು ಅವ್ರನ್ನ ಪರಿಚಯ ಮಾಡಿಸಿದ್ರು. ಅವರು ನಾವು ಏನಾದರೂ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋರೆ ಇನ್ನೂ ಈ ಆಳವಾಗಿ ತಿಳ್ಕೊಬೋದು, ಮಹಿಳೆಯರಿಗೆ ಹಿಂದುಳಿದ ಮಹಿಳೆಯರಿಗೆ ಒಂದು ಸ್ವಲ್ಪ ಸರ್ವಿಸ್ ಮಾಡ್ತಿದ್ವಿ ನಾವು. ಅವ್ರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಏನಾದರೂ ನ್ಯಾಯ ಕೊಡಬೇಕು. ಫಸ್ಟ್ ಟೈಮ್ ನಾನು ಬಂದಿರೋದು, ನಮ್ಮ ಫ್ರೆಂಡ್ ಕರ್ಕೊಂಡು ಬಂದಿದ್ದಾರೆ.
ಸರ್ ಜೊತೆ ಮಾತಾಡ್ತಾ ಇದ್ದೀವಿ ಒಂದು 5 ನಿಮಿಷ. ತುಂಬ ಖುಷಿ ಆಯಿತು ಸಂಸ್ಥೆ ಬಗ್ಗೆ, ಯಾವ ಥರ ಕೆಲಸ ಮಾಡ್ತಾ ಇದ್ದೀರಾ ಏನು ಅಂತ ಹೇಳಿ. ಹೇಗಿದ್ದು ನಮ್ಮ ಗೆಳತಿ ಆಗಿದ್ದಾರೆ, ಹ್ಯೂಮನ್ ರೈಟ್ಸ್ ಜಾಯ್ನ್ ಆಗಿದ್ದಾರೆ. ನೋಡೋಣ ಇನ್ನು ಮುಂದೆ ನಾವು ಹೇಗೆ ಇದ್ರ ಜೊತೆಗಿರ್ತೀವಿ. ಬಂದಿದ್ದು ಸಂತೋಷ.